ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಬಗ್ಗೆ, ಈ ದೇಹ ಮತ್ತು ದೇಹದಲ್ಲಿ ಇರುವ ಜೀವಾತ್ಮ ಅಥವಾ ಪರಮಾತ್ಮ ಇವುಗಳ ಸಂಬಂಧವಾಗಿ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದ. ಈ ಕ್ಷೇತ್ರವನ್ನು ಕುರಿತು ಅಥವಾ ಈ ದೇಹವನ್ನು ಕುರಿತು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅನ್ನೋದನ್ನು ವಿವರಣೆ ಕೊಡ್ತಾ ಇದ್ದ. ಈಗ ಸಾಂಖ್ಯರು ಹೇಳಿದ ವಿಚಾರವನ್ನು ಸಂಕಲ್ಪವಾದಿಗಳು ಅಲ್ಲಗಳಿತಾರೆ. ಅವರೇನು ಹೇಳ್ತಾರೆ ಅಂದರೆ, ಈ ಮೂಢರಿಗೆ ಏನು ಗೊತ್ತು, ಸಾಂಖ್ಯರಿಗೆ ಏನು ಗೊತ್ತು, ನಾವು ಹೇಳ್ತೀವಿ ಕೇಳಿ, ಈ ದೇಹ ಅಂದ್ರೇನು, ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು, ನಾವು ಹೇಳ್ತೀವಿ ಕೇಳಿ ಅಂತೇಳಿ ಈಗ ಸಂಕಲ್ಪವಾದಿಗಳು ಶುರು ಮಾಡ್ತಾರೆ. ಇನ್ನೂ ಕೃಷ್ಣ ಪರಮಾತ್ಮನು ತನ್ನ ಅಭಿಪ್ರಾಯವನ್ನು ಹೇಳಿಲ್ಲ. ಪರಮಾತ್ಮನು ದೇಹ ಅಂದ್ರೇನು, ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದರೆ ಏನು, ಇದನ್ನು ಪರಮಾತ್ಮನ ಅಭಿಪ್ರಾಯ ಬಂದಿಲ್ಲ. ಯಾವ ಗುಂಪು ಏನೇನು ಮಾತಾಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾಯಿದ್ರು. ಈಗ ಸಂಕಲ್ಪವಾದಿಗಳು ಹೇಳ್ತಾರೆ, ವಾಸ್ತವದಲ್ಲಿ ಪರಬ್ರಹ್ಮ ತತ್ವ ಒಂದೇ ಇರುವುದು. ವಾಸ್ತವದಲ್ಲಿರೋದೇನು? ಪರಬ್ರಹ್ಮ ತತ್ವ ಒಂದೇ ಇರುವುದು. ಆ ಪರಬ್ರಹ್ಮ ಸ್ವರೂಪ ಮುಂದೆ ಪ್ರಕೃತಿಯನ್ನು ಸ್ಮರಿಸುವವರಾರು? ಆ ಪರಬ್ರಹ್ಮ ಸ್ವರೂಪದ ಮುಂದೆ ಪ್ರಕೃತಿಯನ್ನು ಸ್ಮರಿಸುವವರಾರು? ಈ ಕ್ಷೇತ್ರ ಸಂಬಂಧವಾಗಿ ನೀವು ಮಾಡುವ ಯೋಚನೆಗಳೆಲ್ಲ ವ್ಯರ್ಥವೇ. ಶೂನ್ಯ ಬ್ರಹ್ಮದ ಶಯನಾಗಾರದಲ್ಲಿ ಸತ್ಯಾವಸ್ಥೆ ಎಂಬ ಮಂಚದ ಮೇಲೆ ನಿದ್ರಿಸುತ್ತಿದ್ದ ಆದಿ ಸಂಕಲ್ಪವು ಅಕಸ್ಮಾತ್ ಎಚ್ಚರಗೊಂಡಿತು. ಈಗ ಇಲ್ಲಿ ಆದಿ ಸಂಕಲ್ಪ, ಶೂನ್ಯ ಬ್ರಹ್ಮ, ನಿದ್ರೆ ಅನ್ನುವ ಮಾತುಗಳು ಬಂದಿದೆ. ಅವುಗಳನ್ನ ನಾವು ಬಿಡಿಸಿ ತಗೊಳ್ಳೋಣ. ಏನಂತ ಇಲ್ಲಿ, ಈ ಕ್ಷೇತ್ರ ಸಂಬಂಧವಾಗಿ ನೀವು ಮಾಡುವ ಯೋಚನೆಗಳೆಲ್ಲ ವ್ಯರ್ಥವೇ. ಏನು ಹೇಳ್ತಾ ಇದ್ದಾರೆ ಈಗ? ಶೂನ್ಯ ಬ್ರಹ್ಮದ ಶಯನಾಗಾರದಲ್ಲಿ, ಅಂದರೆ ಆ ನಿರ್ಗುಣ ನಿರಾಕಾರವಾದ ಬಟ ಬಯಲು ಅಂತ ಏನು ಕರೀತಾರಲ್ಲ, ಆ ಪರಬ್ರಹ್ಮದಲ್ಲಿ ಶಯನಾಗಾರದಲ್ಲಿ ಅಂದರೆ ಮಲಗಿಕೊಳ್ಳುವ ಕೋಣೆಯಲ್ಲಿ, ಸತ್ಯಾವಸ್ಥೆ ಎಂಬ ಮಂಚದ ಮೇಲೆ. ಈಗ ಶೂನ್ಯ ಬ್ರಹ್ಮದಲ್ಲಿ ಸತ್ಯಾವಸ್ಥೆ ಎಂಬ ಮಂಚದ ಮೇಲೆ ಅಂದರೆ ಸತ್ಯವಾದದ್ದು, ಸತ್ಯವಾದ ಅವಸ್ಥೆ. ಅವಸ್ಥೆ ಯಾವುದು? ಸತ್ಯವಾದ ಅವಸ್ಥೆ, ಎಂದೆಂದಿಗೂ ಇರ್ತಕ್ಕಂಥದ್ದು ಸತ್ಯವಾದ ಅವಸ್ಥೆ ಎಂಬ ಮಂಚದ ಮೇಲೆ ನಿದ್ರಿಸುತ್ತಿದ್ದ, ನಿದ್ರೆ ಮಾಡ್ತಿದ್ದ, ಸತ್ಯದ ಮೇಲೆ ನಿದ್ರೆ ಮಾಡ್ತಾ ಇದ್ದಂಥ ಆದಿ ಸಂಕಲ್ಪವು ಅಕಸ್ಮಾತ್ ಎಚ್ಚರಗೊಂಡಿತು. ಎಚ್ಚರಗೊಂಡವರು ಯಾರು? ಪರಬ್ರಹ್ಮದಲ್ಲಿ ಸತ್ಯದ ಮೇಲೆ ಮಲಗಿದ್ದಂತಹ ಸಂಕಲ್ಪ. ಸತ್ಯದ ಮೇಲೆ ಮಲಗಿದ್ದಂತಹ ಸಂಕಲ್ಪ, ಆದಿ ಸಂಕಲ್ಪ ಎಚ್ಚರಗೊಂಡಿತು. ಆಗ ಅತಿ ಚಂಚಲವೂ ಪ್ರಯತ್ನಶೀಲವೂ ಆದ ಮನಸ್ಸು ತನ್ನ ಭಾವನೆಗೆ ಅನುಸಾರವಾಗಿ ಈ ವಿಶ್ವವೆಂಬ ರೂಪವನ್ನು ತಯಾರಿಸಿತು. ಏನು ಹೇಳ್ತಾ ಇದ್ದಾರೆ ಈಗ? ಆದಿ ಸಂಕಲ್ಪ ಎಚ್ಚರಗೊಂಡಿತು. ಆಗ ಅತಿ ಚಂಚಲವೂ ಪ್ರಯತ್ನಶೀಲವೂ ಆದ, ಅತಿ ಚಂಚಲವೂ ಮತ್ತು ಪ್ರಯತ್ನಶೀಲವೂ ಆದ ಮನಸ್ಸು ತನ್ನ ಭಾವನೆಗೆ ಅನುಸಾರವಾಗಿ ಈ ವಿಶ್ವವೆಂಬ ರೂಪವನ್ನು ತಯಾರಿಸಿತು. ಮನಸ್ಸು ಅಂತಕ್ಕಂಥದ್ದು ಅತಿ ಚಂಚಲವು ಮತ್ತು ಪ್ರಯತ್ನಶೀಲವು, ಯಾವಾಗಲೂ ಏನಾದರೂ ಪ್ರಯತ್ನ ಮಾಡ್ತಾನೆ ಇರ್ತದೆ. ಇದು ಮನಸ್ಸಿನ ಗುಣ. ಆ ಮನಸ್ಸು ಏನು ಮಾಡ್ತು? ತನ್ನ ಭಾವನೆಗೆ ಅನುಸಾರವಾಗಿ ಈ ವಿಶ್ವವೆಂಬ ರೂಪವನ್ನು ತಯಾರಿಸ್ತು ಅಂತ ಯಾರು ಹೇಳ್ತಿರೋದು? ಸಂಕಲ್ಪವಾದಿಗಳು ಹೇಳ್ತಾ ಇರೋದು. ಈಗ ಇದರಲ್ಲಿ ಹಲವಾರು ಪ್ರಶ್ನೆಗಳು ಬರ್ತವೆ ಸಂಕಲ್ಪವಾದಿಗಳ ಮಾತಿಗೆ. ಯಾಕಂದರೆ ಆದಿ ಸಂಕಲ್ಪ ಎಚ್ಚರಗೊಂಡಿತೇನೋ ಸರಿ, ಆದಿ ಸಂಕಲ್ಪದಲ್ಲಿ ಮನಸ್ಸೆಲ್ಲಿ ಹುಟ್ಟಿತು, ಮನಸ್ಸಿಗೆ ಭಾವನೆಗಳೆಲ್ಲಿ ಹುಟ್ಟಿತು, ಮನಸ್ಸಿನ ಅಸ್ತಿತ್ವ ಎಲ್ಲಿಂದ ಬಂತು ಅಂತೆಲ್ಲ ಪ್ರಶ್ನೆ ಮಾಡ್ಬೋದು ಇನ್ನೊಂದು ಗುಂಪಾಯ್ತದಾಗ ಅಲ್ವಾ. ಇಲ್ಲಿ ಸಂಕಲ್ಪವಾದಿಗಳು ಇಷ್ಟನ್ನು ಹೇಳ್ತಾ ಇದ್ದಾರೆ, ನಮ್ಮ ಮಾತಿಗೆ ಮರಳಿ ಪ್ರಶ್ನೆಗಳು ಹುಟ್ಕೊಳ್ತವೆ ಅನ್ನೋ ಯೋಚನೆಗಳು ಅವ್ರಿಗಿಲ್ಲ. ಇರಲಿ, ಪರಮಾತ್ಮ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾನೆ ಅಂತ ನೋಡೋಣ. ಮೊದಲು ಈ ಸಂಕಲ್ಪವಾದಿಗಳ ಮಾತು ಏನು ಅಂತ ನೋಡ್ಬಿಡೋಣ. ಈಗ ಯಾವಾಗ ಮನಸ್ಸು ವಿಶ್ವರೂಪವನ್ನು ತಯಾರು ಮಾಡ್ತು, ಆಗ ತ್ರಿಭುವನಗಳಂತಹ ದೊಡ್ಡ ಪ್ರದೇಶವು ನಿರ್ಗುಣ ಬ್ರಹ್ಮದ ವಿಹಾರ ಸ್ಥಳವಾಯಿತು. ತ್ರಿಭುವನಗಳು ಅಂತಹ ದೊಡ್ಡ ದೊಡ್ಡ ಪ್ರದೇಶಗಳು ಆಕಾರವನ್ನು ಸಾಕಾರ ರೂಪದಲ್ಲಿ ಕಾಣಿಸ್ಕೊಂಡ್ವಲ್ಲ, ಇದೇನಾಯಿತು? ನಿರ್ಗುಣ ಬ್ರಹ್ಮನಿಗೆ ವಿಹಾರ ಸ್ಥಳವಾಯಿತು. ವಿಹಾರ ಅಂದರೆ ನಾವು ವಾಯುವಿಹಾರ ಅಂತ ಪಾರ್ಕಲ್ಲೆಲ್ಲ ತಿರುಗಾಡ್ತೀವಲ್ಲ, ಈ ರೀತಿಯಲ್ಲಿ ನಿರ್ಗುಣ ಪರಬ್ರಹ್ಮನಿಗೆ ವಿಹಾರ ಸ್ಥಳವಾಯಿತಂತೆ ಯಾವುದು? ಸಾಕಾರ ಜಗತ್ತು. ಆಗ ಮೂಲದಲ್ಲಿದ್ದ ಆದಿ ಸಂಕಲ್ಪದ ಕಾರ್ಯದಿಂದಲೇ ರೂಪಗಳು ಏರ್ಪಟ್ಟವು. ಅನಂತರ ಮಹಾಭೂತಗಳೆಂಬ ಬಹುದೊಡ್ಡ
ಬಂಜರು ಭೂಮಿಯು 4 ಭಾಗವಾಗಿ ವಿಂಗಡಿಸಲ್ಪಟ್ಟಿತು. ಆ ಭಾಗಗಳಲ್ಲಿ ಜರಾಯುಜ, ಸ್ವೇದಜ, ಅಂಡಜ ಮತ್ತು ಉದ್ವಿಜವೇ ಎಂಬ ಹೆಸರುಗಳುಳ್ಳ 4 ಭೂತ ಗ್ರಾಮಗಳು ಉಂಟಾದವು. ಯಾವಾಗ ಈ ಬಂಜರು ಭೂಮಿ 4 ಭಾಗಗಳಾಗಿ ಪಂಚಮಹಾಭೂತಗಳಿತ್ತು, ಪಂಚಮಹಾಭೂತಗಳಲ್ಲಿ ಇವು 4 ಭಾಗವಾಗಿ ಭೂಮಿಯ ಮೇಲೆ 4 ಪ್ರಭೇದಗಳು ಕಾಣಿಸ್ಕೊಂಡು. ಯಾವುದ್ಯಾವುದು? ಅಂಡಜ, ಪಿಂಡಜ, ಸ್ವೇದಜ, ಉದ್ವಿಜ ಎಂಬ 4 ಜಾತಿಯ ಪ್ರಭೇದಗಳು. ಅಂಡಜ ಅಂದರೆ ಮೊಟ್ಟೆಯಿಂದ ಜನನವಾಗ್ತಕ್ಕಂಥ ಪ್ರಾಣಿ ವರ್ಗ ಒಂದು, ಮತ್ತು ಪಿಂಡಜ ಗರ್ಭವನ್ನು ಧರಿಸಿ ಗರ್ಭದಿಂದ ಹುಟ್ಟತಕ್ಕಂಥವು, ಸ್ವೇದಜ ತೇವಾಂಶ ಇರತಕ್ಕಂಥ ಜಾಗದಲ್ಲಿ ಹುಟ್ಟತಕ್ಕಂಥವು, ಉದ್ವಿಜ ಭೂಮಿಯಲ್ಲಿ ಮೊಳಕೆ ಹೊಡಿತಕ್ಕಂಥ ಪ್ರಭೇದಗಳು. ಈ ರೀತಿಯ 4 ರೀತಿಯ ಜೀವರಾಶಿಗಳ ಉಗಮವಾಯಿತು. ಅನಂತರ ಪಂಚಮಹಾಭೂತಗಳೆಂಬ ಪಿಂಡವು ಒಡೆಯಲ್ಪಟ್ಟು ಭಿನ್ನ ಭಿನ್ನ ವಿಭಾಗವಾದ ಪಂಚಭೌತಿಕ ಸೃಷ್ಟಿಯು ರಚಿಸಲ್ಪಟ್ಟಿತು. 4 ರೀತಿಯ ಜೀವರಾಶಿಗಳು ಉತ್ಪತ್ತಿಯಾಯಿತು. ಆಮೇಲೆ ಪಂಚಮಹಾಭೂತಗಳು ಒಡೆದು ವಿಂಗಡಣೆಯಾಗಿ ಅವು ಜಗತ್ತಾಗಿ ಕಾಣಿಸ್ಕೊಂಡವು. ಅನಂತರ ಕರ್ಮಗಳೆಂಬ ಕಲ್ಲುಗಳಿಂದ ಎರಡೂ ಕಡೆಯಲ್ಲೂ ಕಟ್ಟಿ ಹಾಕಲು ಅವುಗಳಿಂದ ಹೊರಭಾಗದ ಊಷರ ಕ್ಷೇತ್ರವು ಅರಣ್ಯವಾಗಿ ಏರ್ಪಟ್ಟಿತು. ಗೊತ್ತಾಯ್ತಲ್ವಾ? ಕರ್ಮಗಳು ಇವುಗಳಿಂದಾಗಿ ಅರಣ್ಯ ಪ್ರದೇಶ ಹುಟ್ಟಿತು. ಆ ಪ್ರದೇಶಗಳಿಗೆ ಸಂಚರಿಸುವ ಕ್ರಮವು ಯಾವಾಗಲೂ ನಡೆಯುವುದಕ್ಕಾಗಿ ಜನನ ಮರಣವೆಂಬ 2 ಸುರಂಗಗಳು ತೆರೆಯಲ್ಪಟ್ಟಿವೆ. ಜನನ ಮರಣ ಎಂಬ 2 ಸುರಂಗಗಳು. ಒಂದು ಸುರಂಗದಲ್ಲಿ ಜನನವಾದರೆ ಮತ್ತೊಂದು ಸುರಂಗದಲ್ಲಿ ಮರಣ. ಯಾಕೆ? ಪ್ರಕೃತಿ ಕಾರ್ಯ ನಡೀಬೇಕಲ್ಲ. ಹುಟ್ಟಿದವರೆಲ್ಲ ಇಲ್ಲೇ ಇದ್ರೆ ಜಾಗ ಎಲ್ಲಿರ್ತದೆ? ಅದಕ್ಕೆ ಈ ಜನನ ಮರಣ ಪ್ರಕ್ರಿಯೆ ನಡೆಯೋದಕ್ಕೆ 2 ಸುರಂಗ ಮಾರ್ಗಗಳು ಇವು. ಜನನ ಮರಣ ಅಂತಕ್ಕಂಥ 2 ಸುರಂಗಗಳು. ಹೀಗೆ ಸೃಷ್ಟಿಯಿಂದ ನಿರಾಲಂಬದವರೆಗೂ ಸೇರಲು ಅವಕಾಶವಾಗುವಂತೆ ಆದಿಸಂಕಲ್ಪವೇ ಸುರಂಗವನ್ನು ಏರ್ಪಡಿಸಿತು. ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿದವರು ಯಾರು? ಆ ಸತ್ಯದ ಮೇಲೆ ಮಲಗಿತಲ್ಲ, ಸತ್ಯವೆಂಬ ಮಂಚದ ಮೇಲೆ ಮಲಗಿತಲ್ಲ ಆದಿಸಂಕಲ್ಪ. ಆ ಆದಿಸಂಕಲ್ಪದ ಕಾರ್ಯಗಳು ಇಷ್ಟೆಲ್ಲವು. ಯಾವುದು? ಜಗತ್ತಿನ ಈ ಪರಿಕಲ್ಪನೆ ಎಲ್ಲ ಆ ಆದಿಸಂಕಲ್ಪದು. ಅನಂತರ ಈ ಆದಿಸಂಕಲ್ಪವು ಅಹಂಕಾರದೊಡನೆ ಸ್ನೇಹ ಬೆಳೆಸಿ ಬುದ್ಧಿಯ ಸಹಾಯದಿಂದ ಈ ಕ್ಷೇತ್ರ ಕ್ರಮವು ಯಾವಾಗಲೂ ನಡೆಯುವಂತೆ ವ್ಯವಸ್ಥೆ ಮಾಡಿತು. ನೋಡಿ, ಈಗ ಏನು ಹೇಳಿದ್ರು? ಈ ಸಂಕಲ್ಪವಾದಿಗಳ ಮಾತುಗಳು ನೋಡಿ, ಅದರಲ್ಲಿ ಎಷ್ಟು ದೋಷಗಳು ಕಾಣಿಸ್ಕೊಳ್ತವೆ ಅನ್ನೋದಕ್ಕೆ ನಾವು ಇಲ್ಲಿ ಎಚ್ಚರಿಕೆಯಿಂದ ನೋಡಬೇಕು. ಈ ಸಂಕಲ್ಪವಾದಿಗಳೇನು ಹೇಳ್ತಾರೆ? ಈ ಆದಿ ಸಂಕಲ್ಪವು ಅಹಂಕಾರದೊಡನೆ ಸ್ನೇಹ ಬೆಳೆಸಿ. ಅಹಂಕಾರ ಅನ್ನೋದು ಎಲ್ಲಿತ್ತು ಹಂಗಾದ್ರೆ? ಆದಿಸಂಕಲ್ಪ ಎಚ್ಚರಗೊಂಡು ಅದರಿಂದ ಮನಸ್ಸು ಕಾರ್ಯವನ್ನು ಮಾಡಬೇಕಾದ್ರೆ ತಾನೇ ಮಿಕ್ಕವೆಲ್ಲ ಬಂದಿದ್ದು. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಆದಿಸಂಕಲ್ಪ ಎಚ್ಚರ ಆಗಿ ಅಹಂಕಾರದೊಡನೆ ಸ್ನೇಹ ಬೆಳೆಸಿ ಬುದ್ಧಿಯ ಸಹಾಯದಿಂದ, ಅಹಂಕಾರದೊಡನೆ ಸ್ನೇಹ ಬೆಳೆಸಿ ಬುದ್ಧಿಯ ಸಹಾಯವನ್ನು ತೆಗೆದುಕೊಂಡು ಈ ಕ್ಷೇತ್ರ ಕ್ರಮವು ಯಾವಾಗಲೂ ನಡೆಯುವಂತೆ ವ್ಯವಸ್ಥೆ ಮಾಡಿತು. ಈ ಕ್ಷೇತ್ರದ ಕ್ರಮ, ನಿಯಮಾವಳಿಗಳಿರ್ತದಲ್ಲ, ಈ ಶರೀರದ ನಿಯಮಾವಳಿಗಳು ಇವು ಸರಿಯಾಗಿ ನಡೆಯುವಂತೆ ವ್ಯವಸ್ಥೆ ಮಾಡ್ತಂತೆ. ಯಾವುದು? ಆದಿಸಂಕಲ್ಪ. ಯಾರ್ಯಾರ ಸಹಾಯದಿಂದ? ಅಹಂಕಾರ ಮತ್ತು ಬುದ್ಧಿಯ ಸಹಾಯದಿಂದ ಇಷ್ಟೆಲ್ಲವನ್ನು ಮಾಡ್ತು. ಈಗ ನಿರ್ಗುಣ ನಿರಾಲಂಬ ಬ್ರಹ್ಮದಲ್ಲಿ ಹೊರಟ ಆದಿಸಂಕಲ್ಪವೆಂಬ ಅಂಕುರವೇ ಈ ಪ್ರಪಂಚಕ್ಕೆ ಮೂಲವೆಂದು ದೃಢವಾಯಿತು. ಈ ರೀತಿ ಸಂಕಲ್ಪವಾದಿಗಳು ಮನಸ್ಸೆಂಬ ಮುಕ್ತ ಫಲವನ್ನು ಮುಂದಿಡುತ್ತಲೇ ಸ್ವಭಾವವಾದಿಗಳು ಈ ಪ್ರಕಾರ ಹೇಳತೊಡಗಿದರು. ಈಗ ಇವರು ಹಿಂಗೆ ಹೇಳೋದ್ರಾಯಿತು. ಇವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ರು ಸಂಕಲ್ಪವಾದಿಗಳು. ಈಗ ಸ್ವಭಾವವಾದಿಗಳು ಸ್ವಭಾವತಃ ಅದು ನ್ಯಾಚುರಲ್ ಆಗಿ ಅದೇನಿರ್ತದೆ ಅದನ್ನು ನಾನು ಹೇಳ್ತೀನಿ ಅಂತ ಈಗ ಅವ್ರದ್ದೊಂದು ಗುಂಪು ಇದೆ ಹೇಳ್ತೀಗ. ಆಯ್ತಲ್ವಾ? ಈಗ ಅವ್ರೇನು ಹೇಳ್ತಾರೆ ಅಂತ ನೋಡೋಣ. ನೋಡಿ, ಎಷ್ಟೆಲ್ಲ ಭಿನ್ನ ಭೇದಗಳು ಇರ್ತವೆ. ಅದರಿಂದ ಈಗ ಸ್ವಭಾವವಾದಿಗಳು ಈ ಕ್ಷೇತ್ರವನ್ನು ಮತ್ತು ಕ್ಷೇತ್ರಜ್ಞನನ್ನು ಕುರಿತು ಏನು ಹೇಳ್ತಾರೆ ಅಂತ ನೋಡೋಣ. ಯಾಕಂದರೆ ಸಂಕಲ್ಪವಾದಿಗಳು ಮಾತಿನಲ್ಲಿಯೇ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ತವೆ, ಪ್ರಶ್ನಾರ್ಥಕವಾದ ಮಾತುಗಳು ಹುಟ್ಟಿಕೊಳ್ತವೆ. ಅನುಮಾನ ಅವಕ್ಕೆ ಪರಿಹಾರ ಇಲ್ಲ ಅಂತ ಕಾಣಬರ್ತವೆ. ಸರಿಯಾದ ನಿಖರವಾದ ಉತ್ತರವನ್ನು ಕೊಡಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಸ್ವಭಾವವಾದಿಗಳೇನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.